The word psychology comes from the Greek words psyche and logos. Psyche means mind or soul, and logos meaning study or science. ಮನೋವಿಜ್ಞಾನ ಎಂಬ ಪದವು ಗ್ರೀಕ್ ಪದದಿಂದ ಬಂದಿದೆ. ಸೈಕ್ ಆ್ಯಂಡ್ ಲೋಗೋಸ್ ಈ ಎರಡೂ ಪದದಿಂದ ಬಂದಿರುವಂಥದ್ದು ಈ ಮನೋವಿಜ್ಞಾನ ಅಂದರೆ ಸೈಕಾಲಜಿ. ಈ ಸೈಕ್ ಅಂದರೆ ಮನಸ್ಸು ಮತ್ತು ಆತ್ಮ ಅಂದರೆ ಮೈಂಡ್ ಆರ್ ಸೋಲ್ ಎಂದರ್ಥ. ಲೋಗೋಸ್ ಮೀನಿಂಗ್ ಸ್ಟಡಿ ಆರ್ ಸೈನ್ಸ್ ಅಂದರೆ ಅಧ್ಯಯನ ಮತ್ತು ವಿಜ್ಞಾನ ಎಂದರ್ಥ. ಮೀನಿಂಗ್ ಆಫ್ psychology. In the first phase, the meaning of psychology was understood as the science of soul and spirit. ಮನೋವಿಜ್ಞಾನದ ಅರ್ಥಗಳು. ಮೊದಲನೇ ಹಂತದ ಮನೋವಿಜ್ಞಾನದಲ್ಲಿ ವಿಜ್ಞಾನ ಮತ್ತು ಆತ್ಮದ ಬಗ್ಗೆ ನಾವು ಈ ಮನೋಶಾಸ್ತ್ರದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. In the second phase, the meaning of psychology was replaced by William James as the science of mind. ಎರಡನೇ ಹಂತದ ಮನೋವಿಜ್ಞಾನದಲ್ಲಿ ವಿಲಿಯಂ ಜೇಮ್ಸ್ ಅವರು ಮನೋವಿಜ್ಞಾನದ ಬದಲಾಗಿ ಮನಸ್ಸಿನ ವಿಜ್ಞಾನ ಎಂದು ತಿಳಿಸಿದ್ದಾರೆ. In the third phase, psychology was understood as the science of consciousness. ಮೂರನೇ ಹಂತದ ಮನೋವಿಜ್ಞಾನವು ಅರ್ಥ ಮಾಡಿಕೊಳ್ಳಬಹುದಾದ ಒಂದು ಪ್ರಜ್ಞೆಯ ವಿಜ್ಞಾನವಾಗಿದೆ. ಪ್ರಜ್ಞೆ ಎಂದರೆ ತನ್ನೊಳಗೆ ಏನಾದರೂ ಅರಿತುಕೊಳ್ಳುವ ಒಂದು ಗುಣವಾಗಿದೆ. In the fourth phase, the meaning of psychology is accepted as the science of human behavior or individual behavior. Behavior means including all the activities of man in everyday life. Example, motor activities, emotion activities and conjunctive activities. ನಾಲ್ಕನೇ ಹಂತದ ಮನೋವಿಜ್ಞಾನದಲ್ಲಿ ಮನುಷ್ಯನ ವರ್ತನೆ, ವೈಜ್ಞಾನಿಕವಾಗಿ ಮನುಷ್ಯನ ನಡವಳಿಕೆ ಅಥವಾ ಒಬ್ಬ ವ್ಯಕ್ತಿಯ ವರ್ತನೆ ಅಥವಾ ಅವನ ನಡವಳಿಕೆಯನ್ನು ಈ ನಾಲ್ಕನೇ ಹಂತದ ಮನೋಶಾಸ್ತ್ರದಲ್ಲಿ ಅಥವಾ ಮನೋವಿಜ್ಞಾನದಲ್ಲಿ ನಾವು ತಿಳಿದುಕೊಳ್ತೇವೆ. ಹಾಗೆಯೇ ವರ್ತನೆ ಇರ್ಬೋದು ಅಥವಾ ಮನುಷ್ಯನ ನಡವಳಿಕೆಯಲ್ಲಿ ಅಥವಾ ಮನುಷ್ಯನ ಚಟುವಟಿಕೆ ಹಾಗೂ ಮನುಷ್ಯನ ದಿನನಿತ್ಯದ ಜೀವನದ ಬಗ್ಗೆ ಈ ನಾಲ್ಕನೇ ಹಂತದ ಮನೋವಿಜ್ಞಾನದಲ್ಲಿ ತಿಳಿದುಕೊಳ್ಳಬಹುದು.